ಉಡುಪಿ ಕಟಪಾಡಿಯಲ್ಲಿ ಸಿಎಸ್ಐ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ಹೆಲ್ತ್ ಸೆಂಟರ್ ಉದ್ಘಾಟನೆಗೊಂಡಿತು. ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಬಿಷಪ್ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಅವರು ಆಶೀರ್ವದಿಸಿ ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟಪಾಡಿಯಲ್ಲಿ ಇಂತಹ ಆಸ್ಪತ್ರೆ ಇಲ್ಲಿಯ ಸ್ಥಳದಲ್ಲಿ ಅಗತ್ಯವಿತ್ತು. ಹಾಗಾಗಿ ಇಂದು ಪ್ರಾರಂಭಿಸಿ ಜನರಿಗೆ ಲಭ್ಯವಾಗುವಂತಹ ಸೇವೆಯನ್ನ ನೀಡಲಿ, ಗ್ರಾಮೀಣ ಭಾಗದ ಜನರು ಕೂಡ ಇದರ ಪ್ರಯೋಜನವನ್ನ ಪಡೆಯಲಿ ಎಂದು ಶುಭ ಹಾರೈಸಿದ್ರು. ಬಳಿಕ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಟಪಾಡಿಯ ಸಮಾಜದಲ್ಲಿ ಹೊಸತನವನ್ನ ನೀಡುವ ದೃಷ್ಟಿಯಿಂದ ಶಿಕ್ಷಣ ಮತ್ತು ಆರೋಗ್ಯ ಅಗತ್ಯವಿದೆ. ಡಾಕ್ಟರ್ ಸುಶೀಲ್ ಜತ್ತನ್ ಅವರು ಒಳ್ಳೆಯ ಕೆಲಸವನ್ನ ಇಂದು ಮಾಡಿದ್ದಾರೆ. ವೃತ್ತಿಯಲ್ಲಿ ಸಹ ಜನರಿಗೆ ತುಂಬಾ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ಎಫ್ಎಂಸಿಐ ಹಾಗೂ ಆಡಳಿತಾಧಿಕಾರಿ, ಎಫ್ಎಂಎಚ್ಎಂಸಿ ಮತ್ತು ಎಚ್ ನಿರ್ದೇಶಕರು ಫಾದರ್ ಫೌನ್ಸ್ಮಿನ್ ಲೂಕಸ್ ಲೋಬೋ, ಗೌರವ ಅತಿಥಿಗಳಾಗಿ ಡಾಕ್ಟರ್ ಎ ರವೀಂದ್ರನಾಥ ಶೆಟ್ಟಿ, ಸರಸ್ವತಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಕಟಪಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪ್ರಭಾವಿ ಶೆಟ್ಟಿ, ಉದ್ಯಮಿ ಕಟಪಾಡಿ ಇಕ್ಬಲ್ ಸಂಶುದ್ದೀನ್ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ದೇಶಕ ಪ್ರಶಾಂತ್ ಜತ್ತನ್ನ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ತಂದೆ ಕುಮಾರ ಪವಿತ್ರಾತ್ಮನ ಹೆಸರಿನಲ್ಲಿ ಈ ಆಸ್ಪತ್ರೆಯ ಮೂಲಕವಾಗಿ ಉಡುಪಿ ಜನತೆಗೆ ಸ್ವಸ್ಥತಾ ಸೇವೆಯಲ್ಲಿ ಮುನ್ನಡೆಯಲು ಸ್ಥಾಪಿಸಿ ನಿನ್ನ ಬಲದೊಂದಿಗೆ ಒಂದು ಅನುಗ್ರಹ ಮಾಡಿದಕ್ಕಾಗಿ ಕಟ್ಪಾಡಿಯಲ್ಲಿ ನೂತನವಾದಂಥ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಲು ಡೇಸ್ ಬರುತ್ತೆ. ಇವು ಶ್ರಮ ಕಾಲದಲ್ಲಿ, ಉಪವಾಸ ಕಾಲದಲ್ಲಿ ಇದನ್ನ ಮಾಡಬೇಕಾ ಬೇಡವಾ ಅಂತ ಜನರ ಅಭಿಪ್ರಾಯ ಏನಾಗಿರ್ಬೋದು, ಜನರು ಏನಾದ್ರು ಅಂದ್ಕೊಂತಾರ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನಾವು ಚರ್ಚೆ ಮಾಡಿದ್ವಿ, ಏಸು ಶ್ರಮ ಕಾಲದಲ್ಲೇ ನಮಗೋಸ್ಕರ ತನ್ನನ್ನು ಸಮರ್ಪಿಸಿಕೊಂಡಂಥ ಕಾಲ ಇದು. ಒಂದು ವೇಳೆ ಆತನ ಹೆಸರಿನಲ್ಲಿ ಆತನ ಸೇವೆಯನ್ನು ಲೋಕಕ್ಕೆ ಯಾಕೆ ಸಮರ್ಪಿಸಬಾರ್ದು ಅಲ್ಲ. ಈ ಶ್ರಮ ಕಾಲ ಜಗತ್ತಿಗೆ ಬಿಡುಗಡೆ ತರಲಿಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಂಥ ಯೇಸುವಿನ ಕಾಲದಲ್ಲಿ ನಾವು ಸಹ ಲೋಕಕ್ಕೆ ಒಂದು ಭಾಗದ ಸೇವೆಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಲು ತಪ್ಪೇನಿಲ್ಲ. ಖಂಡಿತವಾಗಿ ಇದನ್ನು ಮಾಡಬಹುದು ಅಂತ ನಿರ್ಧಾರ ಮಾಡಿ ಅದಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ನಿಜವಾಗಿ ಈ ಕಾಲದಲ್ಲಿ ಈ ಆಸ್ಪತ್ರೆ ಇಲ್ಲಿ ಉದ್ಘಾಟನೆಗೊಂಡದಕ್ಕೆ ಸಂತೋಷ ಪಡ್ತೇನೆ. ಈ ಸೇವೆ ಮುಂದುವರಿಯಲಿ. ಯಾಕಂದರೆ ಇಲ್ಲೂ ಸಹ ಸೇವೆಯ ಈ ಸ್ಥಳವೇ ಇದು. ಹಿಂದೆ ಒಂದು ಸಂಸ್ಥೆ ಸೇವೆ ಮಾಡ್ತಾ ಇತ್ತು, ಅದನ್ನು ಮುಂದುವರಿಸುವಂಥ ಜವಾಬ್ದಾರಿಕೆಯನ್ನು ಡಾಕ್ಟರ್ ಸುಶೀಲ್ ಜತ್ತನ್ ಅವರು ಆಲೋಚನೆ ಮಾಡಿ ಮುಂದಾಗಿದ್ದಾರೆ. ಇದು ಸಾಕಾರವಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಡಾಕ್ಟರ್ ಸುಶೀಲ್ ಜತ್ತನ್ ಅವರ ಆಲೋಚನೆ ಏನಂತಂದರೆ, ಸೇವೆ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಅದು ಎಕ್ಸ್ಟೆಂಡ್ ಆಗಬೇಕು ಅಂತ, ಅಂದರೆ ಮುಂದುವರಿಬೇಕು. ಆದರೆ ಅದು ಇತರ ಸ್ಥಳಗಳನ್ನು ಮುಟ್ಟಬೇಕು. ಕೇವಲ ಪಟ್ಟಣದಲ್ಲಿರುವವರಿಗೆ ಮಾತ್ರ ಅಲ್ಲ, ಗ್ರಾಮದಲ್ಲಿರುವವರು, ಅಸಹಾಯಕ ಸ್ಥಿತಿಯಲ್ಲಿ ಇರುವಂಥವರು, ಕಡಿಮೆ ಆದಾಯದಲ್ಲಿರುವಂಥ ಜನರಿಗೂ ಸಹ ಪರಿಪೂರ್ಣ ಆರೋಗ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಸೇವೆಗೆ ಮುಂದಾಗಬೇಕು. ಒಂದು ವೇಳೆ ಹೊರಗೆ ಹೋಗಿ ಸೇವೆ ಮಾಡುವಂಥ ಒಂದು ದೊಡ್ಡ ಮನಸ್ಸಿನಲ್ಲಿ ಅವರು ಗ್ರಾಮಾಂತರದಲ್ಲಿ ಇಂಥ ಆರೋಗ್ಯ ಕೇಂದ್ರಗಳನ್ನು ಮಾಡಲಿಕ್ಕೆ ಮುಂದಾಗಿರೋದು ಸಂತೋಷದ ಸಂಗತಿ. ಒಂದು ವೇಳೆ ಇಂಥದ್ದು ಇನ್ನೂ ಹೆಚ್ಚು ಆಗಲಿಕ್ಕೆ ಉಂಟು. ಅದಕ್ಕಾಗಿ ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ.
ಎಲ್ಲೆಲ್ಲಿ ನಮ್ಮ ಸೇವೆಗಳು ನಿಂತು ಹೋಗಿದ್ದು, ಅಲ್ಲಿ ಕಟ್ಟಡಗಳಿದ್ದು ಇದ್ದವು, ಅಲ್ಲಿ ಒಂದೊಮ್ಮೆ ಈ ರೀತಿಯಾದಂಥ ಸೇವೆಯನ್ನು ಅಥವಾ ಸ್ವಚ್ಛತೆಯ ಸೇವೆಯನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಅವಶ್ಯಕತೆ ಇರುವಂಥ ಸ್ಥಳದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಆದ್ಯತೆ ಆಗಲಿ ಅನ್ನುವಂಥದ್ದು. ಮುಖ್ಯವಾಗಿ ಇಂಥ ಕಾರ್ಯದ ಆಲೋಚನೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಂಥ ಪ್ರಿಯ ಡಾಕ್ಟರ್ ಅವರಿಗೆ ನಾನು ತುಂಬ ಹೃದಯದ ವಂದನೆ ಹೇಳ್ತೇನೆ. ದೇವರ ಕೊಡುಗೆಯೋ ಅನ್ನುವಂಥ ರೀತಿಯಲ್ಲಿ ಕಟ್ಪಾಡಿಗೆ ಹೊಸತನವನ್ನು ಕೊಡುವಂಥ ದೃಷ್ಟಿಯಲ್ಲಿ ಇವತ್ತಿನ ಸಮಾಜದ ಅತಿ ಅವಶ್ಯಕ ಶಿಕ್ಷಣ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ದೊಡ್ಡ ಒಂದು ಕೊಡುಗೆಯನ್ನು ಈ ಪ್ರದೇಶಕ್ಕೆ ಕೊಟ್ಟಂತ ನಮ್ಮ ನಿರ್ದೇಶಕರಾದಂಥ ಶ್ರೀಯುತ ಡಾಕ್ಟರ್ ಸುಶೀಲ್ ಜತ್ತನ್ನ ಮತ್ತು ಅವರ ಎಲ್ಲ ನಿರ್ದೇಶಕರಲ್ಲಿ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೇನೆ. ಪರಮಪೂಜ್ಯ ಬಿಷಪ್ ರವರು ಇಲ್ಲಿಗೆ ಆಗಮಿಸಿ ಇದನ್ನು ಉದ್ಘಾಟಿಸಿಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಶ್ರೀಯುತ ರವೀಂದ್ರನಾಥ್ ಶೆಟ್ಟರವರು ವೇದಿಕೆಯಲ್ಲಿದ್ದಾರೆ. 69ನೇ ಇಸ್ವಿಯಿಂದ MBBS ಮಾಡಿ 1970ನೇ ಇಸ್ವಿಯಿಂದ 54 ವರ್ಷಗಳ ನಿರಂತರವಾದಂಥ ಸೇವೆಯನ್ನು ಸಮಾಜಕ್ಕೆ ಕೊಟ್ಟು, ಹೆಚ್ಚಿನ ಅಂಶ MBBS ಮಾಡಿದ ಸಮಯದಲ್ಲಿ ಮಂಗಳೂರಿಗೆ ಹೋಗ್ತಿದ್ರೆ ಶಾಂತರಾಮ್ ಶೆಟ್ಟರು ಅಥವಾ BM ಹೆಗ್ಡೆ ಅವರ ದೊಡ್ಡ ದೊಡ್ಡ ಡಾಕ್ಟರ್ ಸಾಲಿಗೆ ಸೇರ್ತಾ ಇದ್ರು. ಆದರೆ ನನಗೆ ಪ್ರಾಮುಖ್ಯ ನನ್ನ ಊರು. ಕೆಲವು ಸಲ ತುರ್ತು ಚಿಕಿತ್ಸೆಗೋಸ್ಕರ ತಂದರೂ ಕೂಡ ಇವತ್ತು ವಾಹನದ ಸಾಂದ್ರತೆಯಿಂದಾಗಿ ಉಡುಪಿ ಆಸ್ಪತ್ರೆ ಸೇರುವಂಥ ಪ್ರಮೇಯ ಇರುವುದಿಲ್ಲ. ಅಂಥ ಸಮಯದಲ್ಲಿ ಪ್ರಥಮ ಚಿಕಿತ್ಸೆ ಏನು ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇವತ್ತು ನಮ್ಮ ಅಪಘಾತ ಆದಂಥ ಸಮಯದಲ್ಲಿ ಒಂದು 10-15 ನಿಮಿಷಕ್ಕಿಂತ ಮೊದಲು ಚಿಕಿತ್ಸೆ ಸಿಗುವಂಥ ಅವಕಾಶವನ್ನು ಈ ಒಂದು ಆಸ್ಪತ್ರೆ ಇವತ್ತು ಅದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸುಸಜ್ಜಿತವಾದಂಥ ರೀತಿಯ ವ್ಯವಸ್ಥೆಯನ್ನು ಅಳವಡಿಸುವಂಥ ಕೆಲಸ ಕಾರ್ಯವನ್ನು ಇವತ್ತು ನಡೆಸಿದ್ದಾರೆ. ಈ ದೃಷ್ಟಿಯಲ್ಲಿ ಇವತ್ತು ವೈದ್ಯರು ಮಾಡುವಂಥದ್ದು ದೇವರ ಕೆಲಸ. ಈ ಆಸ್ಪತ್ರೆಯನ್ನು ಕಟ್ಪಾಡಿಯಲ್ಲಿ ಸ್ಥಾಪಿಸಿದಾಗ ಸಾಮಾಜಿಕ ಕಳಕಳಿರುವ ನನಗೆ ಇದು ಬಹಳ ಸಂತೋಷದ ಸಂಗತಿ. ಸಂತೋಷ ಯಾಕಂತ ಹೇಳಿದರೆ, ಯಾವುದಾದ್ರೂ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಅಲ್ಲಿ ಅಭಿವೃದ್ಧಿಗೆ ಪೂರಕವಾದ ಸಂಗತಿಗಳು ಜಾಸ್ತಿ ಇರಬೇಕು. ಶಾಲೆ ಇರಲಿ, ಆಸ್ಪತ್ರೆ ಇರಲಿ, ಕಚೇರಿಗಳು, ಸರ್ಕಾರಿ ಕಚೇರಿಗಳು ಇರಲಿ, ಎಷ್ಟು ಜನರಿಗೆ ಹತ್ತಿರವಾಗಿರುತ್ತವೆ ಅಷ್ಟು ಆ ಜಾಗದ ಆ ಪರಿಸರದ ಜನರು ಬೆಳೆಯಲಿಕ್ಕೆ, ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ನಮ್ಮ ಉಡುಪಿ ಜಿಲ್ಲೆಯ ಪ್ರಥಮ ಆಸ್ಪತ್ರೆ, ತದನಂತರ ಆದಂಥ ಅನೇಕ ಆಸ್ಪತ್ರೆಗಳು ಬೇರೆ ಬೇರೆ ರೀತಿಯ ಲೆವೆಲ್ಗೆ ಹೋದರೂ ಕೂಡ ಮಿಷನ್ ಆಸ್ಪತ್ರೆ ಮಾತ್ರ ಒಂದು ಸೇವಾ ಮನೋಭಾವದಿಂದ, ಯಾವತ್ತೂ ಕೂಡ ಬಿಸ್ನೆಸ್ನಲ್ಲಿ ಅವರು ಹೋಗಲಿಲ್ಲ, ಸೇವಾ ಮನೋಭಾವದಿಂದ ಇದ್ದದ್ರಿಂದ ಇವತ್ತು ಕೂಡ ಅದೇ ರೀತಿ ಅವತ್ತು ಹೋಗ್ತಾ ಇದೆ. ಆದರೆ ಡಾಕ್ಟರ್ ಸುಶೀಲ್ ಜತ್ತನ್ ಅವರು ಬಂದ ಮೇಲೆ ಭಾಳಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ಅಲ್ಲಿ ತೆರೆಯುವುದರ ಮೂಲಕ ಮತ್ತಷ್ಟು ಜನರಿಗೆ ಭಾಳಷ್ಟು ಸೇವೆಯನ್ನು ಮಾಡುವಂಥ ಅವಕಾಶ ಆಗಿದೆ. ಮತ್ತು ಕಟ್ಪಾಡಿ ಮತ್ತು ಮಿಷನ್ ಆಸ್ಪತ್ರೆ ಭಾಳಷ್ಟು ಸಂಬಂಧ ಇದೆ. ಆ ಸೇವೆ ಅದು ವಿಶೇಷವಾದ ಸೇವೆ. ಯಾಕಂತ ಹೇಳಿದರೆ ಈ ಕೇಂದ್ರದ ಉದ್ಘಾಟನೆ ಇದು ಲಾಭಕ್ಕೋಸ್ಕರ ನಾವು ಮಾಡಿದಲ್ಲ, ಉದ್ಯೋಗಕ್ಕೋಸ್ಕರ ನಾವು ಮಾಡಿದಲ್ಲ. ಈ ಕೇಂದ್ರವನ್ನು ಉದ್ಘಾಟಿಸಿದ್ದು ನಾವು ಕೇವಲ ಜನರ ಸೇವೆಗೆ, ಕೌಶಲ್ಯದಿಂದ, ಕೃಪೆಯಿಂದ, ಪ್ರೀತಿಯಿಂದ ಮಾಡುವ ಸೇವೆ ನಮ್ಮ ಲಂಬಾರ್ಡ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆಗೆ ಪ್ರಸಿದ್ಧವಾಗಿದೆ. ಈ ಹೊತ್ತಿನಲ್ಲಿ ಒಂದು ಘಟನೆಯನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದೇನಂತ ಹೇಳಿದರೆ, ಇಲ್ಲಿ ಈ ಕ್ಲಿನಿಕನ್ನು ಸರಸ್ವತಿ ಕ್ಲಿನಿಕ್ ಆಗಿ ಡಾಕ್ಟರ್ ರವೀಂದ್ರನಾಥ್ ಕಾಮತ್ ಶೆಟ್ಟಿ ಅವರು 40 ವರ್ಷದ ಹಿಂದೆ ಅವರು ಇಲ್ಲಿ ಸ್ಥಾಪಿಸಿದರು. ಆಗ ಸ್ಥಾಪನೆ ಮಾಡಿದಾಗ ಒಂದು ಇಲ್ಲಿ ಕಟ್ಪಾಡಿಯ ಅಯ್ಯ ಅವರು ರೆವರೆಂಡ್ ನವೀನ್ ಅಮ್ಮಣ್ಣ ಅಂತ ಹೇಳಿ, ಪ್ರೀತಿಯೇ ಆಭರಣ, ಪ್ರೀತಿಯಿಂದ ಸೇವೆ ಮಾಡಿದರೆ ಖಂಡಿತಕ್ಕೂ ಕಾಯಿಲೆ ತನ್ನಷ್ಟಕ್ಕೇ ಗುಣ ಆಗ್ತದೆ. ನಾವು ಔಷಧಿ ಕೊಡಬೇಕಂತಿಲ್ಲ, ನಾವು ಹೇಳುವ 2 ನಯ ನುಡಿಗಳು
ಪ್ರೀತಿಯ ಆಹ್ಲಾದಕರವರಿಗೆ ಒಂದು ಮಾಡುವ ಇದು ಭಾಳ ಸೇವೆ ನಿಜಕ್ಕೂ ಅವರಿಗೆ ಮನಸ್ಸಂತೋಷ ಕೊಟ್ಟು ಅವರ ಕಾಯಿಲೆ ತನ್ನಷ್ಟಕ್ಕೆ ವಾಸಿ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಕೆಲವೆಲ್ಲ ನಾನು ಇದರಲ್ಲಿ ಹೇಳಬೇಕಾದ್ರೆ, ನನ್ನ ಒಟ್ಟಿಗೆ ನಾನು 1969ರಲ್ಲಿ MBBS ಪಾಸಾದೆ. 69ರಲ್ಲಿ ಪಾಸಾದರೆ ನಾನು ಇದೇ ಊರಿನವನು, ಕಟ್ಪಾಡಿಯವನು. ನಾನು ಆಮೇಲೆ ಪಾಸಾದ ಕೂಡಲೇ 70ರಲ್ಲಿ ನನ್ನ ಇಲ್ಲಿ ಕ್ಲಿನಿಕನ್ನು ಓಪನ್ ಮಾಡಿದೆ ಎದುರುಗಡೆ ಬಾಡಿಗೆಯಲ್ಲಿದ್ದೆ.